ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾವು ಶೂಟ್ ಮಾಡ್ತಾ ಇರೋದು ಎಂತ ಸುದಿನ ಅಂತಂದ್ರೆ, ಇವತ್ತು ನಿಮ್ಮೆಲ್ಲರ ಪ್ರೀತಿಯ ಕೋಟಿ ಹೃದಯಗಳ ಪರಮಾತ್ಮ, ಕನ್ನಡದ ರಾಜ್ಯ ರತ್ನ, ನಗುವಿನ ಒಡೆಯ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ 51ನೇ ವರ್ಷದ ಹುಟ್ಟು ಹಬ್ಬ. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ವಿಶ್ವದ ಎಲ್ಲಾ ಪುನೀತ ಕನ್ನಡಿಗರಿಗೆ ಅಪ್ಪು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಾರದ ಸಂಚಿಕೆಯನ್ನ ಶುರು ಮಾಡೋಣ. ಒಟ್ಟು 18 ವಾರಗಳ ಜರ್ನಿ, ಹಲವಾರು ರೀತಿಯ ಡಾನ್ಸಿಂಗ್ ಪೈಪೋಟಿಗಳು, ಗೆಲುವಿಗಾಗಿ ಪ್ರತಿ ವಾರದ ಹೋರಾಟ, ಇದೆಲ್ಲದರ ನಂತರ ಈಗ ಬಂದು ತಲುಪಿರೋದು ಒಂದು ನಿರ್ಣಾಯಕ ಹಂತಕ್ಕೆ. ಅಂದ್ರೆ DKD 2025 ಗ್ರ್ಯಾಂಡ್ ಫಿನಾಲೆಗೆ ಹೋಗೋ ಜೋಡಿ ಯಾರು? ಜೊತೆಗೆ ತಮ್ಮ ಡಾನ್ಸ್ ಜರ್ನಿಯನ್ನ ಮುಗಿಸಿ ಈ ವೇದಿಕೆಯಿಂದ ಹೊರ ಹೋಗುವಂತ ಜೋಡಿ ಯಾರು? ಈ 2 ಪ್ರಶ್ನೆಗಳಿಗೆ ಈ ವಾರದ ರೌಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಇದು ಡಾನ್ಸ್ ಕರ್ನಾಟಕ ಡಾನ್ಸ್ 2025 ಕ್ವಾರ್ಟರ್ ಫೈನಲ್ಸ್. ಕ್ವಾರ್ಟರ್ ಫೈನಲ್ಸ್ಗೆ ನಮ್ಮ ಜಡ್ಜಸ್ ಅನ್ನ ಬರ್ಮಾಡ್ಕೊಳ್ಳುವಂತಹ ಸಮಯ. ಕ್ವಾರ್ಟರ್ ಫೈನಲ್ ಇರ್ಲಿ, ಗ್ರ್ಯಾಂಡ್ ಫೈನಲ್ಸ್ ಇರ್ಲಿ, ಕಂಟೆಸ್ಟೆಂಟ್ ಗಿಂತ ಜಾಸ್ತಿ ಈ ಸ್ಟೇಜ್ ಅಲ್ಲಿ ಹೆಜ್ಜೆ ಹಾಕುವಂತ ಚಿರ ಯುವಕ. ಸ್ವಾಗತಿಸಿ ಫಸ್ಟ್ ರ್ಯಾಂಕ್ ರಾಘು, ನಮ್ಮೆಲ್ಲರ ಪ್ರೀತಿಯ ಚುನಾರೆ ಮತ್ತು ವಿಜಯ್ ರಾಘವೇಂದ್ರ. ರಾಘು, ಕ್ವಾರ್ಟರ್ ಫೈನಲ್ಸ್ ಕಂಟೆಸ್ಟೆಂಟ್ಸ್ ಎಲ್ಲ ಎಕ್ಸೈಟ್ ಆಗಿದ್ದಾರೆ. ಹೌದು, ನೀವು ಟೆನ್ಷನ್ ಆಗಿದ್ದೀರಾ? ಹೌದು. ಹೇಳಿ. ಏನಿಲ್ಲ, ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಐ ಆಮ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಇದುವರೆಗೂ ನೀವು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದೀರಾ, ಅದ್ಭುತವಾಗಿ ಗೆದ್ಕೊಂಡು ಬಂದಿದ್ದೀರಾ. ಇನ್ನು ಮೇಲೂ ಕೂಡ ಅದೇ ಸ್ಪಿರಿಟ್ ಅಲ್ಲಿ ಡಾನ್ಸ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ಅಸ್ ದಿಸ್ ಫಾರ್. ಈಗ ನಮ್ಮ ಮುಂದಿನ ಜಡ್ಜನ್ನ ವೆಲ್ಕಮ್ ಮಾಡೋಣ. ಸ್ವಾಗತಿಸಿ ಮ್ಯಾಜಿಕಲ್ ಕಂಪೋಸರ್ AJ to MJ ಕಿರುತೆರೆ ಒನ್ ಅಂಡ್ ಓನ್ಲಿ ಬೆಂಕಿ ಜಡ್ಜ್ ಅರ್ಜುನ್ ಜನ್ಯಾಜಿ. ಕ್ವಾರ್ಟರ್ ಫೈನಲ್ಸ್ಗೆ ನಾವು ಬಂದ್ವಿ. ಆಹಾ, ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಸಾಹಿತ್ಯ ಸೂಪರ್ ಆಗಿ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನ್ಯಾಜಿ. ಈಗ ನಮ್ಮ ಡಾನ್ಸಿಂಗ್ ಮಹಾಗುರುಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಸ್ವಾಗತಿಸಿ ಗಾಜನೂರಿನ ಮುತ್ತು, ಕನ್ನಡದ ಸ್ವತ್ತು, DKDಯ ಗತ್ತು, ಹ್ಯಾಟ್ರಿಕ್ ಹೀರೋ, ಕನ್ನಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಅಣ್ಣ, ಕ್ವಾರ್ಟರ್ ಫೈನಲ್ಸ್ಗೆ ತಲುಪಿದೀವಿ ಅಣ್ಣ. ನಾನು 4 ಸೀಸನ್ ಇದು, ಅದರಲ್ಲಿ one of the best contestants I have seen is this guy. This season will have a special place in my heart. ಯಾವಾಗಲೂ ಮನ್ಸಲ್ಲಿ ಏನು ಕ್ವಾರ್ಟರ್ ಫೈನಲ್ಸ್ ಅನ್ಕೊಳ್ಳೇಬೇಡಿ, just go dance ಅಷ್ಟೇನೆ. And I wish all the choreographer all the best. And shady bang bang waka. ಹಂಗೆ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಪ್ರೀತಮ್, ಸೂಪರ್ ಆಗಿತ್ತು. ಅಂಡ್ ಒಂದು ಮಕ್ಕಳ ಕಿಡ್ಸ್ ವೇರ್ ಒಂದು ಶಾಪಿಂಗ್ ಒಂದು ಸ್ಟೈಲ್ ನೋಡ್ಬೇಕು. ಅಮೇಜಿಂಗ್ ಆಗಿತ್ತಮ್ಮ, ಅದು ನೋಡಕ್ಕೆ ಮಜಾ ಆಯ್ತು. ಶಾಕ್ ಆಗ್ಬಿಟ್ಟೆ ನಾನು. ಮೈ ಗಾಡ್, ಹೂ ಇಸ್ ದಿಸ್ ಗಾಯ್ ಅಂತ. ಆಡ್ ಮಾಡಿದ್ಯಾ, ಅಡ್ವರ್ಟೈಸ್ಮೆಂಟ್ ಮಾಡಿದ್ಯಾ? ಏನ್ ಅಡ್ವರ್ಟೈಸ್ಮೆಂಟ್ ಕಂದಮ್ಮ? ಬಟ್ಟೆದು. ಹೆಂಗೆ ಒಂದೆರಡು ಪೋಸ್ಟ್ ತೋರ್ಸು, ಹೆಂಗ್ ಮಾಡ್ದೆ? ಏನೋ? ಓಹೋ, ಆಮೇಲೆ ಹಿಂಗೆ ಜಾಕೆಟ್ ಹಿಂಗೆ ಹಿಂದೆ ಹಾಕೊಳ್ಳೋದು. ಸಖತ್ ಬರ್ಲಿ ಚಪ್ಪಾಳೆ ನಮ್ಮ ಹೊಸ ಮಾಡೆಲ್ ಮಿಸ್ಟರ್ ಪ್ರೀತಮ್ಗೆ. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಜಸ್ಟ್ ಕ್ವಾರ್ಟರ್ ಫೈನಲ್ಸ್ ಇರೋದ್ರಿಂದ ನನ್ನ ಕಡೆಯಿಂದ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಫೈನಲ್ಸ್ ಬರೆದ್ರು ಸರಿ ಬಂದ್ರು ಸರಿ ಎಲ್ರಿಗೂ 50,000 ಐ ವಾಂಟ್ ಜಸ್ಟ್ ಗಿವ್ ಇಟ್ ಇಸ್ ಜಸ್ಟ್ ಒಂದು ವಿತ್ ಲವ್ ಐ ವಾಂಟ್ ಗಿವ್ ಮೈ ಕಿಡ್ಸ್ 50,000. ಅವ್ರಿಗೆ 50 ಕೋಟಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ. ಇಟ್ ಇಸ್ ಫ್ರಮ್ ಮೈ ಸೈಡ್. ಆ್ಯಂಡ್ ಎಲ್ಲ ಕೊರಿಯೋಗ್ರಾಫರ್ಗೂ 1 lakh ಕೊಡ್ತಾ ಇದ್ದೀನಿ. ಯಾಕೆ ಅವರ ಹೆಸರಲ್ಲಿ ರಾಜ ಅನ್ನೋದಿದೆ ನೋಡಿ. ಶಿವರಾಜಕುಮಾರ ಅನ್ನೋ ಹೆಸರಿಗೆ ತಕ್ಕಂತೆ ಬಾಳ್ತಾ ಇರುವಂತ ನಮ್ಮ ಕನ್ನಡಿಗರ ಅರಸ ನಮ್ಮ ಶಿವಣ್ಣಗೆ ಬರ್ಲಿ ಚಪ್ಪಾಳೆ.
ಇವತ್ತಿನ ಕ್ವಾರ್ಟರ್ ಫೈನಲ್ಸ್ ರೌಂಡ್ ನಲ್ಲಿ ನಮ್ಮ ಜಡ್ಜಸ್ ಕೊಡುವಂತಹ ಸ್ಕೋರ್ಗಳ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ ಕ್ವಾರ್ಟರ್ ಫೈನಲ್ಸ್ ಇಂದ ಸೆಮಿಫೈನಲ್ಸ್ ಗೆ ಹೋಗೋದು ಯಾರು ಅಂತ. ಅದೆಲ್ಲದರ ಜೊತೆಗೆ ಇವತ್ತಿನ ರೌಂಡ್ ಅಲ್ಲಿ ಇಲ್ಲಿರೋ ಅಷ್ಟು ಡಾನ್ಸಿಂಗ್ ಜೋಡಿಗಳಿಗೆ ಒಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನು ಅನ್ನೋದನ್ನ ಈಗ ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ ರಿವೀಲ್ ಮಾಡ್ತಾರೆ. ಓವರ್ ಟು ಯು ಅಣ್ಣ. 3, 2, 1. Shady, 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 bang, bang! ಇದು ನಮ್ಮ DKDಯ ಟಿಕೆಟ್ ಟು ಫಿನಾಲೆ. ಇವತ್ತಿನ ಕ್ವಾರ್ಟರ್ ಫೈನಾಲೆ ಡಾನ್ಸಿಂಗ್ ಹೋರಾಟದಲ್ಲಿ ಒಂದು ಜೋಡಿಗೆ ಸಿಗಲಿದೆ ಡೈರೆಕ್ಟ್ ಫಿನಾಲೆ ಟಿಕೆಟ್. ಅಂದ್ರೆ ಈ ಟಿಕೆಟ್ ಟು ಫಿನಾಲೆ ಪಡೆದಂತಹ ಜೋಡಿ ಕ್ವಾರ್ಟರ್ ಫೈನಲ್ಸ್ ಇಂದ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ನೇರವಾಗಿ ಆಯ್ಕೆಯಾಗಿ ಮೊದಲನೇ ಫೈನಲಿಸ್ಟ್ ಆಗ್ತಾರೆ. ಸೊ ಇವತ್ತಿನ ರೌಂಡ್ ಅಲ್ಲಿ ಯಾವ ಜೋಡಿಗೆ ಈ ಟಿಕೆಟ್ ಸಿಗುತ್ತೆ? ಈ ಸೀಸನ್ ನ ಮೊದಲ ಫೈನಲಿಸ್ಟ್ ಆಗಿ ರಾಜ ಗಾಂಭೀರ್ಯದಿಂದ ಸಿಂಹಾಸನದಲ್ಲಿ ಕೂರೋದಕ್ಕೆ ಅವರಿಗಾಗಿ ಸಿಂಹಾಸನ ರೆಡಿ ಆಗಿದೆ. That is the first finalist ಕೂತ್ಕೊಳ್ಳುವಂತ ಜಾಗ. ಓಕೆ ಸಂಜನಾ, ನಿಮ್ ಪ್ರಕಾರ ಮೊದಲ ಫೈನಲಿಸ್ಟ್ ಆಗಿ ಆ ಸೋಫಾದಲ್ಲಿ ಕುತ್ಕೊಳ್ಳುವಂತ ಸಿಂಹಾಸನದಲ್ಲಿ ಕುತ್ಕೊಳ್ಳುವಂತ ಅವಕಾಶ ಯಾರಿಗೆ ಸಿಗುತ್ತೆ ಅಂತ ಅನ್ಸುತ್ತೆ? ನನ್ಗೆ ಥಾಪಾಗೆ. ಅದು ಕಾನ್ಫಿಡೆನ್ಸ್ ಅಂದ್ರೆ ಅದು. ನೀನ್ ಹೇಳೋ, ಫಸ್ಟ್ ಹೋಗಿ ಆ ಚೇರ್ ಅಲ್ಲಿ ಕುತ್ಕೊಳ್ಳೋದು ಯಾರು? ನಾನು ಬಟ್ ಅಲ್ಲಿ 2 ಚೇರ್ ಇದೆಯಲ್ಲ ಕಂದ, ಇನ್ನೊಂದ್ ಚೇರ್ ಅಲ್ಲಿ ಶಿವಣ್ಣ ಸರ್ ಅನ್ಕೊಂಡೆ ನಾನು ಇದನ್ನೇ ಹೇಳ್ತಾನೆ ಅಂತ. ನೀನು ಮತ್ತೆ ಶಿವಣ್ಣ ಸರ್ ಅದ್ರಲ್ಲಿ ಕುತ್ಕೋತೀರಾ? ಆಕ್ಚುಲಿ ಏನ್ ಗೊತ್ತಾ ಅಣ್ಣ, ನಿಮ್ಮ ಒಂದು ಗೋಲ್ಡನ್ ಟಚ್ ಆ ಚೇರ್ಗೆ ಬೇಕಾಗುತ್ತೆ. ಚೇರ್ ಸಿಲ್ವರ್ ಆಗಿರೋದ್ರಿಂದ ಗೋಲ್ಡನ್ ಟಚ್ ಬೇಕಾಗಿದೆ. ಅಣ್ಣ ಮತ್ತೆ ಪ್ರೀತಮ್ ಹೋಗಿ ಫಸ್ಟ್ ಆ ಫೈನಲಿಸ್ಟ್ ಸಿಂಹಾಸನದಲ್ಲಿ ಕುತ್ಕೊಳ್ಳಿ. ಲೆಟ್ ದೆಮ್ ಬ್ರಿಂಗ್ ಲಾಟ್ ಆಫ್ ಲಕ್ ಟು ಇಟ್. ಹೋಗಿ ಅಣ್ಣನ ಕೈ ಹಿಡ್ಕೊಂಬ. ಫೈನಲಿಸ್ಟ್ ಚೇರ್ ಅಲ್ಲಿ ಕೂತಿರೋ ಫೀಲಿಂಗ್ ಏನ್ ಅನ್ಸುತ್ತಣ್ಣ? ಇವಾಗ ಅನ್ಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಇಟ್ ಲುಕ್ಸ್ ಐ ಥಿಂಕ್ ಗ್ರೇಟ್ ಆಕ್ಚುಲಿ. ಅಣ್ಣ? ಅಂದ್ರೆ ಎಷ್ಟು ಎಲ್ಲ ವಾರನ್ನು ಮಾಡಿ ಇದೊಂದು ವಾರ ಸ್ಪೆಷಲ್ ವಾರ ಆಗುತ್ತೆ. Yes.